ನಮಸ್ಕಾರ ವೀಕ್ಷಕರೇ. ಬಹುನಿರೀಕ್ಷಿತ ಮಹಾರಾಷ್ಟ್ರ, ಜಾರ್ಖಂಡ್ ಹಾಗೂ ಉಪಚುನಾವಣೆಗಳ ರಿಸಲ್ಟ್ ಬರ್ತಾ ಇದೆ. ಈ ಪೈಕಿ ಎಲ್ಲರನ್ನು ನಿಬ್ಬೆರಗಾಗಿಸ್ತಾ ಇರೋದು ಮಹಾ ಚುನಾವಣೆಯ ರಿಸಲ್ಟ್. ಎಲ್ಲಾ ಪಕ್ಷಗಳಿಗೂ ಪ್ರತಿಷ್ಠೆಯ ವಿಚಾರವಾಗಿದ್ದ ಮಹಾ ಅಖಾಡದಲ್ಲಿ ಕಮಲ ಅರಳಿದೆ. ಅದು ಸಣ್ಣ ಪುಟ್ಟ ಗೆಲುವಲ್ಲ, ಬೃಹತ್ ದಿಗ್ವಿಜಯ. ಬಹುತೇಕ ಎಲ್ಲಾ ಸಮೀಕ್ಷೆಗಳನ್ನ ದಾಟಿ 200ರ ಗಡಿ ದಾಟಿ ಮಹಾಯುತಿ ಮುನ್ನುಗ್ಗಿದೆ. ಬಿಜೆಪಿಯೇ ಏಕಾಂಗಿಯಾಗಿ 100ರ ಗಡಿ ದಾಟಿದ್ದು ನಂಬರ್ 1 ಲಾರ್ಜೆಸ್ಟ್ ಪಾರ್ಟಿ ಅಂತ ಅನಿಸ್ಕೊಳ್ತಾ ಇದೆ. ಇನ್ನೊಂದೆಡೆ ಮಹಾವಿಕಾಸ್ ಅಗಾಡಿ ಅಕ್ಷರಶಃ ಲಗಡಿ ಎದ್ದಿದ್ದು ಇದ್ದ 3ರಲ್ಲಿ ನಾನೇ ಗ್ರೇಟ್ ಅಂತ ಕಾಂಗ್ರೆಸ್ ಹೆಮ್ಮೆ ಪಡ್ತಾ ಇದೆ. ಇನ್ನು ಈ ಮೇಜರ್ ಗೆಲುವಿಗೆ ಕಾರಣ ಏನು ಅನ್ನೋ ಚರ್ಚೆಗಳು ಶುರುವಾಗಿದೆ. ಉತ್ತರ ಪ್ರದೇಶದಲ್ಲೂ ಜನರು ಎನ್ಡಿಎಗೆ ಜೈ ಅಂತಿದ್ದಾರೆ. ಆದರೆ ಇತ್ತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಕೆಲವು ಅಂಕಿ ಅಂಶಗಳನ್ನ ನೋಡ್ತಾ ಇದ್ರೆ ಕರ್ನಾಟಕ ಮುಂದಿನ ಕೇರಳ ಆಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮಹಾರಾಷ್ಟ್ರದಲ್ಲಿ ಅಗಾಡಿ ಗೆದ್ರೆ ಕೇಂದ್ರದಲ್ಲಿ ಮೋದಿ ಶೇಕ್ ಆಗ್ತಾರೆ. ಕೇಂದ್ರ ಸರ್ಕಾರವು ಪತನವಾಗುತ್ತೆ. ಆದ್ರಿಂದ ನಮ್ಮವರೆಲ್ಲರೂ ಅಗಾಡಿಗೆ ವೋಟ್ ಹಾಕಿ ಅಂತ ಮೌಲಾನಾಗಳು ಕರೆ ಕೊಟ್ಟಿದ್ರು. ಮುಸ್ಲಿಮರೆಲ್ಲರ ವೋಟ್ ನಮಗೇ ಬರುತ್ತೆ ಅಂತ ಕಟ್ಟರ್ ಹಿಂದೂವಾದಿ ಬಾಳಾ ಠಾಕ್ರೆ ಪುತ್ರ ಕಾಂಗ್ರೆಸ್ನ ಮಿತ್ರ ಉದ್ಧವ್ ಕೂಡ ಬಹಳ ಖುಷಿಯಾಗಿದ್ರು. ಆದ್ರೆ ಮಹಾರಾಷ್ಟ್ರ ಜನರು ನಮಗೆ ಬಾಳಾ ಸಾಹೇಬ್ ಠಾಕ್ರೆ ಮೇಲೆ ಗೌರವ ಇದ್ದೇ ಇದೆ, ಹಾಗೂ ಅವರ ಮೇಲೆ ಮಾತ್ರವೇ ಗೌರವ ಇರೋದು ಅನ್ನೋದನ್ನ ಈ ಬಾರಿ ಪ್ರೂವ್ ಮಾಡಿದಂತಿದೆ. ಅವರ ಆದರ್ಶಗಳನ್ನ ಪಾಲಿಸ್ತಾ ಬಂದಿರೋ ಅವರ ಶಿಷ್ಯ ಏಕನಾಥ್ ಶಿಂದೆ ಹಾಗೂ ಮಿತ್ರ ಪಕ್ಷ ಬಿಜೆಪಿಗೆ ಜನರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಸೂಚಿಸಿರೋದು ರಿಸಲ್ಟ್ ನಲ್ಲಿ ಪ್ರತಿಫಲಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕೇಸರಿ ಪಡೆಗೆ ಮಹಾ ದಿಗ್ವಿಜಯ ಸಿಕ್ಕಿದೆ. ನಾವಾಗ್ಲೇ ಹೇಳಿದ ಹಾಗೆ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಮಹಾಯುತಿ ಪರವೇ ಗೆಲುವನ್ನ ತೋರಿಸ್ತಾ ಇದ್ವು ಅನ್ನೋದು. ಆದ್ರೆ ಸಮೀಕ್ಷೆಗಳಲ್ಲಿ ಅಗಾಡಿ ಎಲ್ಲೂ ಹಿಂದೆ ಬಿದ್ದಿರಲಿಲ್ಲ. ನೆಕ್ ಟು ನೆಕ್ ಪೈಪೋಟಿ ಕೊಡಲಿದೆ ಅನ್ನೋದನ್ನೇ ಎಲ್ಲರೂ ಹೇಳ್ತಾ ಬಂದಿದ್ರು. ಆದ್ರೆ ಅಗಾಡಿಗೆ ಕುತ್ತಿಗೆಗೆ ಬರೋ ಹಾಗಾಗಿದೆ. ಆಪರೇಷನ್ ಮೂಲಕ ಮಹಾಯುತಿ ಸರ್ಕಾರ ರಚನೆ ಆಗಿದ್ರಿಂದ ಅದರ ಎಫೆಕ್ಟ್ ಈ ಬಾರಿ ತಟ್ಟಲಿದೆ. ಗೆಲುವು ಈಸಿ ಇಲ್ಲ, ಚಿಂದಿ ಚಿತ್ರಾನ್ನ ಆಗಿರೋ ಪಕ್ಷಗಳಿಂದ ಜನರು ಕನ್ಫ್ಯೂಸ್ ಆಗಿದ್ದಾರೆ, ಹಾಗೆ ಹೀಗೆ ಅನ್ನೋ ಎಲ್ಲಾ ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದ್ವು. ಆದ್ರೆ ಅಂತಿಮವಾಗಿ ಮಹಾಯುತಿ ದಿಗ್ವಿಜಯ ಸಾಧಿಸಿದೆ. ಅದರ ಜೊತೆಗೆ ಒಡೆದು ಹೋಗಿರೋ ಶಿವಸೇನೆ ಪೈಕಿ ಶಿಂದೆಗೆ ಹೆಚ್ಚು ಬೆಂಬಲ ಹಾಗೂ ಎನ್ಸಿಪಿಯಲ್ಲಿ ಅಜಿತ್ ಪವಾರ್ಗೆ ಹೆಚ್ಚು ಬೆಂಬಲ ಅನ್ನೋದು ಪ್ರೂವ್ ಆಗಿದೆ. ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿರೋ ಪಕ್ಷಗಳ ಪೈಕಿ ಬಿಜೆಪಿ ಮೊದಲ ಸ್ಥಾನದಲ್ಲಿದ್ರೆ ನಂತರದ ಸ್ಥಾನದಲ್ಲಿರೋದು ಬಿಜೆಪಿ ಮಿತ್ರ ಪಕ್ಷಗಳೇ. ಶಿಂದೆ ಸೇನಾ ಹಾಗೂ ಪವಾರ್ ಎನ್ಸಿಪಿ ದೊಡ್ಡ ಮಟ್ಟದಲ್ಲಿ ಸೀಟ್ ಗೆದ್ದಿವೆ. 4ನೇ ಸ್ಥಾನಕ್ಕಾಗಿ 20ರ ಆಸುಪಾಸಲ್ಲಿರೋ ಕಾಂಗ್ರೆಸ್ ಹಾಗೂ ಉದ್ಧವ್ ಸೇನೆ ನಡುವೆ ಪೈಪೋಟಿ ಶುರುವಾಗಿದೆ. ಈ ರಿಸಲ್ಟ್ ನಿಂದ ಅಗಾಡಿ ಪಾಳಯಕ್ಕೆ ಆಗಿರೋ ದೊಡ್ಡ ಆಘಾತ ಏನಂದ್ರೆ ಪಕ್ಷದಿಂದ ರಾಜ್ಯಸಭೆಗೆ ಯಾರನ್ನೂ ಕಳಿಸೋ ಅವಕಾಶ ಇಲ್ಲದೆ ಇರೋದು. ಪಕ್ಷದ ಪರ ಜೋರಾಗಿ ಮಾತಾಡೋ ಸಂಜಯ್ ರಾವತ್ ಹಾಗೂ ಪ್ರಿಯಾಂಕಾ ಚತುರ್ವೇದಿಗೆ ಈ ಬಾರಿ ರಾಜ್ಯಸಭೆ ಪ್ರವೇಶಿಸೋದು ಕಷ್ಟವಾಗಿದೆ. ಆದ್ರಿಂದ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈಗ ಎಲ್ಲರ ಕಣ್ಣು ಅಜಿತ್ ಪವಾರ್ ಕಡೆಗೆ ಬಿದ್ದಿದೆ. ಕಳೆದ ಬಾರಿ ಎನ್ಸಿಪಿಯಿಂದ ಬೇರ್ಪಟ್ಟು ಬಂದಾಗ ನಾನಾ ರೀತಿಯ ಚರ್ಚೆಗಳು ನಡೆದಿದ್ವು. ಒಂದರ್ಥದಲ್ಲಿ ಅಜಿತ್ ಪವಾರ್ರನ್ನ ಎಕ್ಸ್ಟ್ರಾ ಪ್ಲೇಯರ್ ಅನ್ನೋ ರೀತಿಯಲ್ಲೇ ನೋಡಿದ್ರು. ಆದ್ರೆ ಈ ಬಾರಿ ಹಿಂದುಳಿದ ವರ್ಗಗಳ ವೋಟ್ ಬಂದಿರೋದೇ ಅಜಿತ್ ಪವಾರ್ರಿಂದಾಗಿ. ಸೀನಿಯರ್ ಪವಾರ್ಗೆ ಶಾಕ್ ಕೊಟ್ಟು ತಮ್ಮ ಅಸಲಿ ತಾಕತ್ತು ಏನು ಅನ್ನೋದನ್ನ ಅಜಿತ್ ಪವಾರ್ ಪ್ರೂವ್ ಮಾಡಿದ್ದಾರೆ. ಇನ್ನು ಈ ಬೃಹತ್ ಗೆಲುವಿಗೆ ಕಾರಣ ಏನು ಅನ್ನೋದನ್ನ ಕಳೆದ ಕೆಲ ಸಂಚಿಕೆಗಳಿಂದ ಹೇಳ್ತಾನೆ ಬಂದಿದ್ದೀವಿ. ಅದು RSS ನ ಗ್ರೌಂಡ್ ವರ್ಕ್ ಅನ್ನೋದು. ಅಷ್ಟೇ ಪರಿಣಾಮಕಾರಿಯಾಗಿರೋ ಇನ್ನೊಂದು ಕಾರಣ ಅಂದ್ರೆ ಅದು ಲಾಡ್ಲಿ ಬೆಹನ್ ಯೋಜನೆ. ಬಹಳ ವ್ಯವಸ್ಥಿತವಾಗಿ ಸರ್ಕಾರದಿಂದ ಯಾರಿಗೆ ತಲುಪಬೇಕೋ ಅವರಿಗೆ ಈ ಯೋಜನೆ ತಲುಪ್ತಾ ಇದ್ದಿದ್ದು. ಇದರ ಮುಂದೆ ಕಾಂಗ್ರೆಸ್ನ ಎಲ್ಲಾ ಗ್ಯಾರಂಟಿಗಳು ಧೂಳಿಪಟ ಆಗಿವೆ. ಬಹಳಷ್ಟು ರಾಜಕೀಯ ವಿಶ್ಲೇಷಕರ ಪ್ರಕಾರ ಬಿಜೆಪಿ ಒಕ್ಕೂಟದ ಕೈ ಹಿಡಿದಿದ್ದೇ ಈ ಜನಪ್ರಿಯ ಯೋಜನೆ ಅನ್ನೋದು. ಅಂದಹಾಗೆ ಇದನ್ನ ಜನರಿಗೆ ತಲುಪಿಸುವಲ್ಲಿ RSS ಹಾಗೂ ಸೋಷಿಯಲ್ ಮೀಡಿಯಾಗಳ ಪಾತ್ರ ದೊಡ್ಡದಿದೆ ಅಂತಲೂ ವ್ಯಾಖ್ಯಾನಿಸಲಾಗ್ತಾ ಇದೆ. ಪ್ರಮುಖವಾಗಿ ಹಳ್ಳಿ ಪ್ರದೇಶಗಳಲ್ಲಿ ಜನರಿಗೆ ಮನೆ ಮನೆಗೆ ರೀಚ್ ಆಗಿ ಈ ಯೋಜನೆಗಳು ಹಾಗೂ ಶಿಂದೆ ಸರ್ಕಾರದ ಸಾಧನೆಗಳ ಬಗ್ಗೆ ಅರಿವು ಮೂಡಿಸೋದ್ರಲ್ಲಿ ಸರ್ಕಾರ ಸಫಲ ಆಗಿದ್ರಿಂದಲೇ ಈಗ ಗಟ್ಟಿಮುಟ್ಟಾದ ಸರ್ಕಾರ ರಚನೆ ಆಗ್ತಾ ಇರೋದು. ಆದ್ರಿಂದ ಈ ಯೋಜನೆ ಎನ್ಡಿಎಗೆ ಗೇಮ್ ಚೇಂಜರ್ ಆಗಿದೆ. ಇನ್ನು ಹಿಂದುತ್ವದ ಬಾಣ ವರ್ಕೌಟ್ ಆಗಿಲ್ವಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಸ್ತುತ ಬೆಳವಣಿಗೆಗಳನ್ನ ನೋಡ್ತಾ ಇರೋ ಜನರಿಗೆ ಹಿಂದುತ್ವ ಯಾಕೆ ಮುಖ್ಯವಾಗುತ್ತೆ ಅನ್ನೋದು ಗೊತ್ತಾಗಿದೆ. ಆದರೆ ಈ ವಿಚಾರ ನಗರ ಪ್ರದೇಶಗಳಲ್ಲಿ ಜನರನ್ನ ಒಗ್ಗೂಡಿಸೋದಕ್ಕೆ ಸಾಧ್ಯವಾಗಿದೆ. ತೀರಾ ಹಳ್ಳಿ ಪ್ರದೇಶಗಳಲ್ಲಿ ಈ ವಿಚಾರವನ್ನ ಜನರ ಮುಂದೆ ಇಟ್ಟರು ಇದೊಂದೇ ಕಾರಣಕ್ಕೆ ಹಿಂದೂಗಳು ಮಾರು ಹೋಗೋದಿಲ್ಲ. ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ನರಲ್ಲಿ ಧರ್ಮ ಅಂತ ಬಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಯೋಚನೆ ಮಾಡದೆ ಎಲ್ಲರೂ ಒಗ್ಗೂಡ್ತಾರೆ. ಆದ್ರೆ ಹಿಂದೂಗಳು ಇಂಥದ್ದೇ ಸರಿ ಅನ್ನೋದನ್ನ ಎಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು ಉಲ್ಟಾ ಹೊಡಿತಾರೆ ಅನ್ನೋದು ಗೊತ್ತಿರೋದೆ. ಆದ್ರಿಂದ ಹಿಂದುತ್ವದ ಜೊತೆಗೆ ಜನರನ್ನ ಒಗ್ಗೂಡಿಸಿದ್ದೆ ಪ್ರಸ್ತುತ ಸರ್ಕಾರದ ಯೋಜನೆಗಳು ಹಾಗೂ ಎಲೆಕ್ಷನ್ಗೂ ಮುನ್ನ ಕೆಲ ತಿಂಗಳುಗಳ ಮುಂಚೆ ಸುಮಾರು 10 ಜನಪ್ರಿಯ ಯೋಜನೆಗಳ ಜಾರಿ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ಳಲಾಗಿತ್ತು. ಇದು ಕೂಡ ವರ್ಕ್ ಆಗಿದೆ ಎನ್ನಲಾಗ್ತಾ ಇದೆ.
ಇನ್ನು ಮಹಾ ದಿಗ್ವಿಜಯದ ಜೊತೆಗೆ ಜಾರ್ಖಂಡ್ನ ಸೋಲು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬಹುತೇಕ ಸರ್ವೆಗಳು ಜಾರ್ಖಂಡ್ನಲ್ಲೂ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಹೇಳಿದ್ವು. ಆದ್ರೆ ಅಲ್ಲಿ ಇಂಡಿ ಒಕ್ಕೂಟ ಮುನ್ನಡೆ ಸಾಧಿಸಿದೆ. ಈ ಹೊತ್ತಲ್ಲಿ ಇನ್ನೊಂದು ಲೆಕ್ಕಾಚಾರ ಕೂಡ ಕೇಳಿ ಬರ್ತಾ ಇದೆ. ಅದೇನಂದ್ರೆ ಜೈರಾಮ್ ಮೊಹಾಂತ್ ಅವರ JLKM ಜೊತೆ ಮೈತ್ರಿ ಮಾಡ್ಕೊಂಡಿದ್ರೆ ಎನ್ಡಿಎ ಬರ್ತಾ ಇತ್ತು ಅನ್ನೋದು. ಯಾಕಂದ್ರೆ ಸುಮಾರು 10 ಸೀಟ್ಗಳು ಬಿಜೆಪಿಗೆ ಕೈತಪ್ಪಿ ಹೋಗೋದಕ್ಕೆ ಕಾರಣವೇ JLKM ಪಾರ್ಟಿ ಅಂತ ಅಂದಾಜಿಸಲಾಗ್ತಾ ಇದೆ. ಆದರೆ ರಿಸಲ್ಟ್ ಬಳಿಕ ಮುಂದೆ ಏನೆಲ್ಲ ಆಗಲಿದೆ ಅನ್ನೋ ಕುತೂಹಲ ಕಾಡ್ತಾ ಇದೆ. ಇತ್ತ ಉತ್ತರ ಪ್ರದೇಶ ಬೈ ಎಲೆಕ್ಷನ್ ನಲ್ಲೂ ಎನ್ಡಿಎ ಮುನ್ನಡೆ ಸಾಧಿಸಿದೆ. 9 ಸೀಟ್ಗಳ ಪೈಕಿ 6ಕ್ಕೂ ಹೆಚ್ಚು ಸೀಟ್ಗಳು ಬಿಜೆಪಿ ಹಾಗೂ ಮಿತ್ರರಿಗೆ ಲಭಿಸೋದು ಪಕ್ಕಾ ಆಗ್ತಾ ಇದೆ. ಇತ್ತ ಬಿಹಾರದಲ್ಲೂ ಎಲ್ಲಾ ಸೀಟ್ಗಳು ಎನ್ಡಿಎ ತೆಕ್ಕೆಗೆ ಬೀಳೋದು ಬಹುತೇಕ ಕನ್ಫರ್ಮ್ ಆಗಿದೆ. ಅಲ್ಲಿಗೆ ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ಹಿಂದೂಗಳು ಎಚ್ಚೆತ್ತುಕೊಂಡಿರೋದು ಗೋಚರಿಸ್ತಾ ಇದೆ. ಆದ್ರೆ ಎಲ್ಲಾ ನಿರೀಕ್ಷೆಗಳು ಉಲ್ಟಾ ಪಲ್ಟಾ ಆಗಿದ್ದು ಮಾತ್ರ ಕರ್ನಾಟಕದಲ್ಲಿ. 3 ಸೀಟ್ಗಳಿಗೆ ಇದ್ದ ಬೈ ಎಲೆಕ್ಷನ್ ಪೈಕಿ 3 ಒಂದೊಂದು ಪಕ್ಷಗಳಿಗೆ ಹೋಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಎಲ್ಲವನ್ನೂ ಕಾಂಗ್ರೆಸ್ ಬಾಚಿಕೊಂಡಿದೆ. ಇದು ಕರ್ನಾಟಕದಲ್ಲಿ ಮತದಾರ ಕಾಂಗ್ರೆಸ್ ಪರ ಗಟ್ಟಿಯಾಗಿ ನಿಂತಿದ್ದಾನೆ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ. ಸಂಡೂರು ಹೊರತುಪಡಿಸಿದ್ರೆ ಬಾಕಿ ಯಾವ ಸೀಟ್ ಕಾಂಗ್ರೆಸ್ಗೆ ಹೋಗೋದಿಲ್ಲ. ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಹಾಗೂ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಗೆದ್ದೇ ಗೆಲ್ತಾರೆ ಅಂತ ಎಲ್ಲರೂ ನಂಬ್ಕೊಂಡಿದ್ರು. ಆದ್ರೆ ಕೊನೆಗೂ 3 ಕ್ಷೇತ್ರಗಳು ಸಿಕ್ಕಿದ್ದು ಕಾಂಗ್ರೆಸ್ಗೆ. ಈ ರಿಸಲ್ಟ್ ನ ಒಂದೇ ಲೈನ್ ನಲ್ಲಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ ಬೆನ್ನಿಗೆ ಮುಸ್ಲಿಂ ಸಮುದಾಯ ಗಟ್ಟಿಯಾಗಿ ನಿಂತಿದೆ. ಆದ್ರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಚರ್ಚೆ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದ್ರೂ ಕುಮಾರಸ್ವಾಮಿಗೆ ಕೈ ಹಿಡಿಲಿಲ್ಲ ಅನ್ನೋದು ಒಂದು. ಅದಕ್ಕಿಂತ ಹೆಚ್ಚಾಗಿ ಈತ ಶಿಗ್ಗಾವಿಯನ್ನ ಬೊಮ್ಮಾಯಿ ಭದ್ರಕೋಟೆ ಅಂತಲೇ ಹೇಳಲಾಗ್ತಾ ಇತ್ತು. ಮಾಜಿ ಸಿಎಂ, ಸದ್ಯ ಲೋಕಸಭಾ ಸದಸ್ಯ, ಅದರಲ್ಲೂ ಕರ್ನಾಟಕದಲ್ಲಿ ಬಿಜೆಪಿ ಗಟ್ಟಿಗೊಳಿಸಿದ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಅತ್ಯಾಪ್ತ. ಇಷ್ಟೆಲ್ಲ ಇದ್ರೂ ಗೆಲ್ಲೋದಕ್ಕೆ ಆಗಿಲ್ಲ ಅಂದ್ರೆ ಅದು ಬೇರೆ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಅಂದಹಾಗೆ ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಕೇವಲ ಮುಸ್ಲಿಂ ಮತಗಳಿಂದ ಖಂಡಿತ ಗೆದ್ದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಮತ ಪಠಾಣ್ಗೆ ಬಂದಿರುತ್ತೆ ಅನ್ನೋದು ವಾಸ್ತವ. ಆದ್ರಿಂದ ಕರ್ನಾಟಕ ಬಿಜೆಪಿ ನಾಯಕರಲ್ಲಿ ಜನರಿಗೆ ಯಾವ ರೀತಿಯ ನಂಬಿಕೆ ಇನ್ನೂ ಬಂದಿಲ್ಲ ಅನ್ನೋದು ಪಕ್ಕಾ ಆಗಿದೆ. ಅಥವಾ ಗ್ಯಾರಂಟಿಗಳು ಜನರನ್ನ ಕಾಂಗ್ರೆಸ್ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿದೆ ಅನ್ನೋ ವ್ಯಾಖ್ಯಾನವೂ ಕೂಡ ಶುರುವಾಗಿದೆ. ಆದ್ರಿಂದ ಮುಂಬರೋ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಸರ್ಜರಿ ಆಗೋದು ಪಕ್ಕಾ ಅಂತ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ಇನ್ನೊಂದೆಡೆ ಅತ್ತ ವಯನಾಡಲ್ಲಿ ಪ್ರಿಯಾಂಕಾ ವಾದ್ರಾ ಕೂಡ ಗೆಲುವಿನ ನಗೆ ಬೀರ್ತಾ ಇದ್ದು ಜಾತ್ಯತೀತರ ಕಮ್ಯುನಿಸ್ಟ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಆಗಿದೆ. ಒಟ್ನಲ್ಲಿ ಬಿಜೆಪಿ ಅತಿ ಹೆಚ್ಚು ಗಮನ ಹರಿಸಿದ್ದ ಮಹಾರಾಷ್ಟ್ರದಲ್ಲಿ ಕೊನೆಗೂ ದೊಡ್ಡ ಗೆಲುವನ್ನೇ ಸಾಧಿಸಿದೆ. ಮಹಾರಾಷ್ಟ್ರ ಗೆಲುವು ಕೇಂದ್ರ ಸರ್ಕಾರಕ್ಕೆ ಹಲವು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಸದ್ಯ ಸರ್ಕಾರ ರಚನೆ ಕೆಲಸಗಳು ಶುರುವಾಗಿದ್ದು ಮುಂದೆ ಏನಾಗಲಿದೆ ಅನ್ನೋದು ಸದ್ಯ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.